ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವೀಡಿಯೋಗೆ ಸ್ವಾಗತ. ಇವತ್ತು ಮೊದಲನೇ ಕೆಲಸ, ನಿನ್ನೆ ತಂದಿರೋ ಈ ಗಿಡಗಳನ್ನೆಲ್ಲ ಆ ಪಾತಿಗಳಿಗೆ ಬಿತ್ತನೆ ಮಾಡಬೇಕು. ಮತ್ತು ಇಲ್ಲಿ ಒಂದು 4-5 ವೆರೈಟಿಗಳ ಕಾಳುಗಳಿದ್ದಾವೆ, ಅದನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಕಡೆಯಿಂದ ಬಿತ್ತನೆ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಇಲ್ಲಿಂದ ಶುರು ಮಾಡಿಬಿಡೋಣ. ದಾಸವಾಳ ಗುಲಾಬಿನೆಲ್ಲ ಬಿತ್ತನೆ ಮಾಡೋದಕ್ಕೆ ಸದ್ಯಕ್ಕೆ ಗಿಡಗಳನ್ನೆಲ್ಲ ಬೇರೆ ಮಾಡಿಟ್ಟಿದ್ದೀನಿ. ಇದರಲ್ಲಿ ಈ ದಾಸವಾಳದಲ್ಲಿ ಒಂದು 4-5 ವೆರೈಟಿ ಇದ್ದಾವೆ. ಇದು ವಿಳ್ಯದೆಲೆ, ಇದು ಶೋ ಗಿಡ, ಇದು ಇನ್ನೊಂದು ರೆಡ್ ಕಲರ್ದು ಒಂದು ಶೋ ಗಿಡ ಬರುತ್ತೆ. ಈ ಎಲೆಗಳೇ ಕಲರ್ ಆಗಿಬಿಡ್ತವೆ ಇದರಲ್ಲಿ ಈ ಗಿಡ. ಇನ್ನು ಇದರಲ್ಲಿ ಗುಲಾಬಿ ಗಿಡಗಳಿದ್ದಾವೆ, ಅದು ಸಪ್ರೇಟ್ ಮಾಡ್ಕೋಬೇಕು. ಇದು ಬಸಳೆ ಗಿಡ ಒಂದು, ಇದು ತೊಂಡೆ ಗಿಡ ಫುಲ್ಲು ದೊಡ್ಡ ಗೆಡ್ಡೆನೇ ಎತ್ತಕ್ಕೆ ಬಂದಿದ್ದೀನಿ. ಇದನ್ನೆಲ್ಲರೂ ಒಂದು ಚಪ್ರ ಹಾಕ್ಬಿಟ್ಟು ನೆಡಬೇಕೀಗ. ಫಸ್ಟ್ ಇಲ್ಲಿಂದ ಶುರು ಮಾಡೋಣ. ಇಲ್ಲಿಂದ ನೆಟ್ಕೊ ಹೋಗ್ಬಿಡ್ತೀನಿ. ಇವಾಗ ಗಿಡಗಳನ್ನೆಲ್ಲ ಸಾಲಿಗೆ ಪಾತಿಲಿ ಈ ಥರ ಹಾಕಿದ್ದೀನಿ. ಇಲ್ಲೊಂದು ಸ್ವಲ್ಪ ಇದ್ದಾವೆ. ಇವಾಗ ವಿಳ್ಯದೆಲೆಗಳನ್ನ ಬಿತ್ತನೆ ಮಾಡೋಣ. ಇವಾಗ ಗಿಡಗಳನ್ನೆಲ್ಲ ನೆಟ್ಟಾಯಿತು. ಈ ಪ್ಯಾಕೆಟಲ್ಲಿರೋ ಕಾಳುಗಳು ಒಂದು 4-5 ವೆರೈಟಿ ಇದ್ದಾವೆ, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಆವಾಗಲೇ ಮೊಬೈಲ್ದು ಮೆಮೊರಿ ಖಾಲಿಯಾಗಿತ್ತು ಅಂತ ಸ್ಟೋರೇಜ್ ಫುಲ್ಲಾಗಿತ್ತು, ಹಂಗಾಗಿ ವಿಡಿಯೋ ಮಾಡಿರಲಿಲ್ಲ. ಆಮೇಲೆ ತೋರಿಸ್ತೀನಿ ಏನೇನು ಗಿಡ ಹಾಕಿದ್ದೀನಿ. ಇವಾಗ ಇಲ್ಲಿ 5 ವೆರೈಟಿ ಇದ್ದಾವೆ. ಇದು ಡಬಲ್ ಬೀನ್ಸು, ಇವೆರಡು ಹಲಸಂಡೆ ಕಾಳು, ಈ ಕಾಳು ಹೆಸ್ರೇನೋ ಗೊತ್ತಿಲ್ಲ. ಇದೊಂದು ಕಪ್ಪು ಕಾಳು ಐತೆ. ಇವು ಬರೀ 5 ಬೀಜ ಇದ್ದಾವೆ. ಇವಾಗ ಫಸ್ಟ್ ಇದನ್ನು ತಗೊಂಡೋಗಿ ಪಾತಿಗೆ ನಡೋಣ. ಇವಾಗ ಈ ಕಾಳುಗಳನ್ನ ಬಿತ್ತನೆ ಮಾಡೋಣ. ಅಲ್ಲಿ ಕಾಳೆಲ್ಲ ನೆಟ್ಟಾಯಿತು. ಇನ್ನು ಇಷ್ಟನ್ನು ಪ್ಯಾಚಿಂಗಿಗೆ ಇಟ್ಕೊಂಡಿದ್ದೀನಿ. ಅಲ್ಲೆಲ್ಲಾದರೂ ಗಿಡಗಳು ಹುಟ್ಟಲಿಲ್ಲ ಅಂದರೆ ಆ ಜಾಗಕ್ಕೆ ಹಾಕೋಕ್ಕೆ ಅಂತ. ಇದಕ್ಕೆ ಇವತ್ತಿನ ಕೆಲಸ ಎಲ್ಲ ಮುಗೀತು. ಇವತ್ತೇನೇನು ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಆ ಕಡೆ ತುದಿಯಿಂದ ಇಲ್ಲಿವರೆಗೂ ಕಾಳು ನಟ್ಟಿದ್ದೀನಿ, ಡಬಲ್ ಬೀನ್ಸು. ಇನ್ನು ಇಲ್ಲೆಲ್ಲ ದಾಸವಾಳ ಗುಲಾಬಿ ಎಲ್ಲ ಹಾಕಿದ್ದೀನಿ. ಇದು ವಿಳ್ಯದೆಲೆಗಳು 4. ಈ ಸಗಣಿ ನಿಂಗೆ ಮೆತ್ತಿರೋದು ಅದು ಮೇಲೆಯಿಂದ ಒಳಗಡೆ ನೀರು ಹೋಗ್ಬಾರ್ದು, ನೀರು ಹೋದರೆ ಈ ಕಡ್ಡಿಗಳು ಹಾಳಾಗ್ತವೆ ಅಂತ 4 ಇಲ್ಲಿ ಕುಕ್ಕೆ ಮಾಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಒಂದು 4 ಬಸಳೆ ಸೊಪ್ಪನ್ನ ತಗೊಬಂದೆ, ಬಸಳೆ ಗಿಡಗಳನ್ನ. ಅವನ್ನ ಅಲ್ಲೇ ಮೊನ್ನೆ ಹಾಕಿದ್ನಲ್ಲ, ಅದ್ರ ಪಕ್ಕದಲ್ಲೇ ಹಾಕಿದ್ದೀನಿ 4. ಇಲ್ಲಿ ಕಡ್ಡಿಗಳು ಕಾಣಿಸ್ತಿದ್ದಾವಲ್ಲ, ಎಲ್ಲ ಬಸಳೆ. ಅವಕ್ಕೂ ಅಷ್ಟೇ, ನೀಟಾಗಿ ನೀರು ಹೋದ್ರೆ ಹಾಳಾಗುತ್ತೆ ಅಂದ್ಬಿಟ್ಟು ಅದ್ರ ಮೇಲೂ ಸಗಣಿ ತಗೊಬಂದು ಮೆತ್ತಿದ್ದೀನಿ. ಅದು ಮಾತ್ರ ಒಳ್ಳೆ ಚೆನ್ನಾಗಿ ಬೆಳೀತೈತಿ. ಇನ್ನೊಂದು ತೊಂಡೆ ಗಿಡ, ಅದನ್ನು ಮಾತ್ರ ಫುಲ್ಲು ಸಪ್ರೇಟಾಗಿ ಆ ಕಡೆ ಹಾಕಿದ್ದೀನಿ ಕೆಳಗಡೆ. ಇಲ್ಲಿ ಇದೇ ಗೆಂಡೆ. ಇದು ಬೀಜದಿಂದಲೂ ಬೆಳೆಯುತ್ತಂತೆ, ಆದರೆ ಯಾವುದೋ ಹಣ್ಣಾಗಿರೋ ಇರಲಿಲ್ಲ ತೊಂಡೆ ಕೈಗಳು, ಹಂಗಾಗಿ ಇಷ್ಟು ಇದಿತ್ತು ಗೆಡ್ಡೆ, ಅದನ್ನು ಕಿತ್ಕೊಬಂದು ಹಾಕಿದ್ದೀನಿ. ಇದಕ್ಕೆ ಇನ್ನೊಂದು ದೊಡ್ಡ ಚಪ್ರ ಹಾಕಬೇಕು, ಎಲ್ಲ ನೀಟಾಗಿ ಚಿಗುರು ಬಂದಮೇಲೆ. ಬೀಳಬಾರ್ದು ಅಂತೆಲ್ಲ ದಾರದಲ್ಲಿ ಕಟ್ಟಿ ಕೋಲ್ ಕೊಟ್ಟಿದ್ದೀನಿ ಈಗ ಸದ್ಯಕ್ಕೆ.
ಇನ್ನೂ ಮಿಕ್ಕಿದ್ದು ಥರ ಸುಮಾರು ಇದ್ದಾವೆ. ಅದನ್ನೆಲ್ಲ ತಂದು ಇನ್ನು ಮಿಕ್ಕಿರೋ ಪಾತಿಗಳಿಗೆ ಹಾಕಬೇಕು. ಇವಾಗ ರೆಡಿಯಾಗಿ ಹಾಸನ್ಗೆ ಹೊರಟೆ. ಅಲ್ಲೊಂದು ಸ್ವಲ್ಪ ಕೆಲಸ ಇದೆ. ಅವತ್ತು ಮೊನ್ನೆ ದೇವಸ್ಥಾನ ತೋರಿಸಿದ್ನಲ್ಲ, ಇವತ್ತು ನಾಳೆ ಒಂದು ವಿಸಿಟ್ ಕೊಡಬೇಕು. ಅವರು ಹಾಳು ಬಿಟ್ಟಾಗ ದೇವಸ್ಥಾನ ತೋರಿಸಿದ್ದು. ಇವಾಗ ಊರವರೇ ಸೇರಿ ಸ್ವಲ್ಪ ಜೀರ್ಣೋದ್ಧಾರ ಮಾಡೋರಂತೆ. ಅದು ಹೆಂಗೆ ಮಾಡೋರು ಏನು ಅಂತ ಹೋಗಿ ನೋಡಿಕೊಂಡು ಹಂಗೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ. ಹಂಗೆ ಬೇರೆ ಒಂದು ಸ್ವಲ್ಪ ಕೆಲಸಗಳಿದ್ದಾವೆ. ಅಲ್ಲೂ ಒಂದು ಸ್ವಲ್ಪ ಗಿಡ ಥರದಿದೆ. ಊರಿಗೆ ಹೋಗಿ ನನ್ನ ಫ್ರೆಂಡ್ ಊರಿಗೆ ಹೋಗಿ ಅವನ್ನೆಲ್ಲ ತಗೊಂಡು ದೇವಸ್ಥಾನ ನೋಡ್ಕೊಂಡು ಬರ್ತೀನಿ. ಇನ್ನು ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ.